ವಿಜಯೋತ್ಸವ ಆಚರಣೆ ಸಮಿತಿಯಿಂದ ಇವತ್ತು ಪಥಸಂಚಲನಕ್ಕೆ ಮಾನ್ಯ ಖ್ಯಾತ ಮಕ್ಕಳ ತಜ್ಞರಾದಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ನಮ್ಮ ಪಥಸಂಚಲನ ಈಗ ಚಾಲನೆ ನೀಡಲಿಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದಾರೆ. ಅವರು ಧ್ವಜ ಬೀಸುವುದರ ಮೂಲಕ ನಾವು ಮಾತಾಡಿ ನಮ್ಮ ಪಥಸಂಚಲನಕ್ಕೆ ಭೀಮಾ ಪಥಸಂಚಲನಕ್ಕೆ ಜೈ ಭೀಮ್ ರೆಜಿಮೆಂಟ್ ಪಥಸಂಚಲನಕ್ಕೆ ಚಾಲನೆ ಕೊಡಬೇಕೆಂದು ಅವರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಭೀಮಾ ಕೋರೆಗಾಂವ್ ವಾರ್ಷಿಕ ದಿನಾಚರಣೆ ಎಲ್ಲ ಸೇರಿದಲ್ಲಿ ಇದೆಲ್ಲ ಗೊತ್ತಿದೆ. ಭೀಮಾ ಕೋರೆಗಾಂವ್ ಅಂದರೆ ಕೇವಲ 1818ರಲ್ಲಿ ಬ್ರಿಟಿಷರ ವಿರುದ್ಧ ವಿರುದ್ಧ ಮಹಾರ್ ಪಡೆ ಅಂತ ಒಂದು ಗುಂಪು ಇತ್ತು. ಎಷ್ಟು 8,000 ಸೈನಿಕರಿದ್ದರೆ ಮಹಾರ್ ಪಡೆ ಅಂದರೆ ಎಂಟು ಮರಾಠ ರೆಜಿಮೆಂಟ್ ಏನಿರ್ತದೆ ನಮ್ಮ ದೇಶದಲ್ಲಿ ಬ್ರಿಟಿಷರ ಕಾಲದಲ್ಲಿ ಮಹಾರ್ ಪಡೆ ಅಂತ ಇತ್ತು. ಕೇವಲ 500 ಜನ ಮಹಾರ್ಗಳು ಅಂದರೆ ಸೈನಿಕರು ದೇಶಗಳ ವಿರುದ್ಧ ಹೋರಾಡಿ ಅವರು ಮುನ್ನಡೆಸಿದರು. ಇದು ದೇಶಕ್ಕೆ ಆದಂಥ ಒಂದು ದೊಡ್ಡ ಆಘಾತ. ಅವರಿಗೆಲ್ಲ ಜನ ಅವರಿಗೆಲ್ಲ ಅನಸ್ಟ್ಯಾಟ್ ಮಾಡಿದ್ರು. ಅಲ್ಲಿವರೆಗೆ ಆ ಭೀಮಾ ಕೋರೆಗಾಂವ್ ಹೆಂಗೆ ಮಾಡ್ತಿದ್ರು ಅಂದರೆ ಬ್ರಿಟಿಷ್ ಜೊತೆ ದಲಿತರು ಸೇರ್ಕೊಂಡ್ಬಿಟ್ಟು ದೇಶವರನ್ನ ಸೋಲಿಸ್ತಿದ್ರಂತ. ಯಾವಾಗ 2017ರಲ್ಲಿ ಅಂಬೇಡ್ಕರ್ ಅವರು ಬಂದು ವಿಜಯ ಸ್ತಂಭಕ್ತಿಯಲ್ಲಿ ಬಂದಾಗ ಅವರು ಫಸ್ಟ್ ಟೈಮ್ ಹೇಳಿದ್ರು, ನಾವು ಹೋರಾಡಿದ್ದು ದೇಶೀಯರ ವಿರುದ್ಧ ಅಲ್ಲ, ನಾವು ಹೋರಾಡಿದ್ದು ಮನುಸ್ಮೃತಿ ವಿರುದ್ಧ. ಅವ್ರಿಗೆ ದೇಶೀಯ ವಿರುದ್ಧ 2ನೇ ಬಾಜಿರಾವ್ ಅಂತಿದ್ದ. ಅವನ ಕಾರಣದಲ್ಲಿ ನಾನು ಬಾಂಬೆಗೆ ಹೋಗುವಾಗ ನನಗೆ ಹೆಂಗೆ ಆಗ್ತಿದ್ರು ಅಂದರೆ ಯಾರ ಜೊತೆ ಆದರೂ ನಮ್ಮ ದಲಿತರು ಕಾಣಿಸುತ್ತಿದ್ದರೆ ಹಟ್ಟಿ ಚಡವಳಿಕೆಂತ ವಿಳಂಬಿಸ್ತದೆ ಮಾಡಿ. ಅಂದರೆ ದೇಶೀಯರ ಕಾಲದಲ್ಲಿ ದಲಿತರು ಊರೊಳಗಡೆ ಬರಬೇಕಂದ್ರೆ ಮಡಿಕೆಯನ್ನು ಹಂಡಿ ಅಂತಾರೆ ಮರಕ್ಕೆ ಕಟ್ಕೊಂಡು ಬರಬೇಕಿತ್ತು. ಅವುಗಳಿದ್ರೆ ನೆಲ ವಲಸಾಗುತ್ತೆ ಅಂತ ಚಾಡು ಅಂತ ಇದ್ದರು. ಬೆನ್ನಿಗೆ ಒಂದು ಕೊರತೆ ಕಟ್ಟಿಕೊಂಡು ತಾನು ನೆಲ ಮೇಲೆ ಬೆಳೆದ್ರೆ ಹಿಂದೆ ಬರ್ಕೊಂಡು ಬರಬೇಕು. ಎಲ್ಲಿವರೆಗೂ ದೇಶದವರು ಆ ದಲಿತ ಸಮುದಾಯವನ್ನು ಮನುಸ್ಮೃತಿ ಆಧಾರದಿಂದ ನಿರ್ಲಕ್ಷ್ಯ ಮಾಡಿತ್ತು. ಅವಾಗ ಏನು ಮಾಡ್ತಾರೆ ಅಂದರೆ ಮಹಾರ್ ಪಡೆ ಅದನ್ನೇ ನೆನಪಿಟ್ಟುಕೊಂಡು ನಾವು ಹೋರಾಡ್ತಿರೋದು ಸುತ್ತಲ ಜೊತೆಗಲ್ಲ, ನಾವು ಹೋರಾಡ್ತಿರೋದು ಮನುಸ್ಮೃತಿ ವಿರುದ್ಧವಾಗಿ, ಅಸಮಾನತೆ ವಿರುದ್ಧವಾಗಿ ಅಂತ ಹೇಳ್ಬಿಟ್ಟು ಸೋಲಿಸ್ತೇವೆ. ಇದನ್ನು ನಾವು ಏನು ನೆನಪಿಟ್ಕೋಬೇಕು ಅಂತ ಹೇಳಿದ್ರೆ, ಒಂದು ಹೋರಾಟ ಮಾಡೋದಕ್ಕೆ ಕೇವಲ ಜನಬೆಂಬಲ ಸಾಕು, ನಂಬರ್ ಬೇಕಿಲ್ಲ. ಈ ಥರ ಜನಗಳಲ್ಲಿ ಏನಂತ ಇದ್ದಾರೆ, ಸಂವಿಧಾನವನ್ನು ನಾವು ಬದಲಿ ಮಾಡ್ತೀವಿ, ದುಡ್ತೀವಿ, ನಮ್ಮ ಬೆಂಬಲ ಅಂತ ಹೇಳ್ತಾ ಇದ್ದಾರಲ್ಲ, ನಿಮಗೆಲ್ಲ ಒಂದು ಉದಾಹರಣೆ ಆಗಬೇಕಂದ್ರೆ ಭೀಮಾ ಕೋರೆಗಾಂವ್. ಅದಾದ ನಂತರ 2018ರಲ್ಲಿ 200ನೇ ಒಂದು ವರ್ಷೋತ್ಸವ ಆದಾಗ ಅಲ್ಲಿ ಹೋರಾಟ ಮಾಡಿದಂಥ 16 ಜನರಿಗೆ ಇವತ್ತು ಕೂಡ ಜೈಲಲ್ಲಿದ್ದಾರೆ. ಈಗ ನಿಮ್ಮ FIR BK 16 ಅಂತ ಇದೆ, ಇಂಟರ್ನೆಟ್ನಲ್ಲಿ ಓದ್ಬೇಡಿ. FIR BK 16 ಏನು ಮಾಡಿದ್ರು ಅಂದರೆ, ಯಾರು ಈ ಭೀಮಾ ಕೋರೆಗಾಂವ್ 2ನೇ ವರ್ಷದ ಆಚರಣೆಯನ್ನು ಮಾಡಕ್ಕೆ ಬಂದರು ಅವ್ರ ಮೇಲೆ FIR ಹಾಕಿದ್ದಾರೆ. ಆಮೇಲೆ ಸುಪ್ರೀಂ ಕೋರ್ಟ್ ಒಂದು ಸಮಿತಿ ಮಾಡಿ ಏನು ಹೇಳುತ್ತಂದರೆ, FIR ಹಾಕಿದ ವಿರುದ್ಧ ಎಲ್ಲ ಈಗ ನಮಗೆಲ್ಲ ಫೋನ್ ಹ್ಯಾಕ್ ಆಗ್ತದೆ, ಬ್ಯಾಂಕ್ ಹ್ಯಾಕ್ ಆಗ್ತವೆ ಅಂತ ಹೇಳಿದಲ್ಲ, ಅವಾಗಿನ ಕಾಲದಲ್ಲೇ ಆ ಒಂದು ಸರ್ಕಾರ ಇವೆಲ್ಲ ಗೌತಮ್ ಕುದರೆ ಮತ್ತು ಸ್ಟಾಲಿನ್ ಸ್ವಾಮಿ ಅವರೆಲ್ಲರ ಮೇಲೆ ಇಂಟರ್ನೆಟ್ನಲ್ಲಿ ಅಮೆರಿಕದಲ್ಲಿ ಹ್ಯಾಕರ್ ಬಂದು ಇಂಟರ್ನೆಟ್ನಲ್ಲಿ ಒಂದು ಕಡತರನ್ನು ಸೇರಿಸಿದರು. ಅಂದರೆ ಇವರ ಇಂಟರ್ನೆಟ್ನಲ್ಲಿ ಇವರ ಕಂಪ್ಯೂಟರ್ನಲ್ಲಿ ಪ್ರಧಾನಮಂತ್ರಿನ ಕೊಲ್ಲುವಂಥ ಸಂಚಿದೆ ಅಂತ ಮಾಡಬೇಕು. ಇವರು ಜೈಲಿನಾಗಿದ್ದಾರೆ. ಆಮೇಲೆ ಅರ್ಸ್ಟೆನಿಯಲ್ ಅಂತ ಒಂದು ಅಮೆರಿಕನ್ ಸಂಸ್ಥೆ ಬಂದು ವರದಿ ಕೊಡ್ತಾರೆ. ಅವ್ರು ಯಾರೂ ಆ ಥರ ಕಂಪ್ಯೂಟರ್ನಲ್ಲಿ ಅವ್ರಿಗೆ ಅಲ್ಲಿರುವಂಥ ಸರ್ಕಾರ ಅವ್ರಿಗೆ ಏನು ಹಾಕಬೇಕು ಅಂತ ಹೇಳ್ಬಿಟ್ಟು ಅವರ ಕಂಪ್ಯೂಟರ್ನಲ್ಲಿ ಸುಳ್ಳು ಕಡತಗಳನ್ನು ಸೇರಿಸಿದ್ದಾರೆ. ಇಲ್ಲಿವರೆಗೆ ಸೇಲನ್ನು ಮಾಡಬೇಕು. ಅಂದರೆ ಒಂದು ವ್ಯವಸ್ಥೆಯನ್ನು ವಿರುದ್ಧ ಹಾಕ್ಕೊಂಡ್ರೆ ಎಲ್ಲವನ್ನೂ ತಯಾರಾಗುತ್ತೆ. ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಾನು ಗಂಗಾಧರ್ ಅವರು ಇಲ್ಲಿ ಕಸಸ್ಥಳವನ್ನು ಹೋರಾಟ ಮಾಡಿದ್ದಾರೆ ನಮ್ಮ ಊರ ಹತ್ರ. ನಾನು ಹೋರಾಟ ಮಾಡಿದಂತ ಶಾಲೆ ಎಲ್ಲವಕ್ಕೂ ತಯಾರಾಗಿರ್ಬೇಕು. ಸರಿ ಹೋರಾಟ ಮಾಡಿದ್ರಿಂದ ಬೇರೆ ಐಟಮ್ ಹೋರಾಡ್ತಿದ್ರೆ ನಿಮ್ಮ ಪರ್ಸ್ನಲ್ ಕೂಡ ಅಟೆಂಡ್ ಮಾಡಂತಾರೆ. ಯಾಕಂದರೆ ಭೀಮಾ ಕೋರೆಗಾಂವ್ ಆದಮೇಲೆ ಈ ಥರ ಹೋರಾಟ ಮಾಡೋದು ಎಲ್ಲರಿಗೂ ನಗರ ನಕ್ಸಲೈಟ್ ಹೇಳ್ತಾರೆ. ಈಗ ಶಿವರಾಮ್ ಕಾರಂತ್ ಆಗಲಿ, ಪ್ರಕಾಶ್ ನಕ್ಸಲೈಟ್ ಪಟ್ಟಂಗೆ ಆಗ್ತಾ ಇದ್ದಾರೆ. ಯಾರು ಯಾವುದು ಎದುರಿಸಲೇಬಾರ್ದು. ಹೋರಾಟ ಗೆಲ್ಲಿದ್ರೆ ಆಗಿರಲೇಬೇಕು. ಅಂದರೆ ಮಾತ್ರ ಹೋರಾಟದ ರೂಪ ಈ ಹೋರಾಟ ಮಾದರಿ ಆಗ್ತಿಲ್ಲ. ಮನುಷ್ಯನ ಹೋರಾಟ ಭೀಮಾ ಕೋರೆಗಾಂವ್ ಹೋರಾಟ ಕೇವಲ ಒಂದು ದೇಶ ವಿರುದ್ಧ ಆದಂಥ ವಿಜಯ ಸ್ತಂಭ ಅನ್ನೋದು. ನಮ್ಮ ಹೋರಾಟ ಮನುಸ್ಮೃತಿ ವಿರುದ್ಧ, ಅಸಮಾನತೆ ವಿರುದ್ಧ, ಜನಬೆಂಬಲ ಇರೋವರೆಗೆ ನೀವು ಏನಾದರೂ ನನ್ನ ಹುಡುಕಿದಂದರೆ ನನ್ನ ದಲಿತರ ಸಮಾನತೆ ವಿರುದ್ಧ ಅಂತ ನೀವು ತಯಾರಾದರೆ ಮಾತ್ರ ಭೀಮಾ ಕೋರೆಗಾಂವ್ ಒಂದಕ್ಕೆ ಇದು ಬರುತ್ತೆ. ಕೇವಲ ಇವತ್ತು ನೀವು ಜನ ಹಿಡ್ಕೊಂಡು ತಿರುಗಾಡಿದ್ರೆ ಅರ್ಥ ಬರೋದಿಲ್ಲ. ಯಾಕೆ ಅದು 2010 200 ವರ್ಷ ಆದಮೇಲೆ ಪೂರ್ತಿ ಬದಲಾವಣೆ ಆಯಿತು. ಅಲ್ಲಿವರೆಗೆ ಎಲ್ಲ ದಲಿತ ಸಂಘಟನೆಗಳು ಅಂತಿಮವಾಗಿತ್ತು. 200ನೇ ವರ್ಷ ಆಚರಣೆ ಆದಾಗ
ಮುಂದಿನ ಎಲೆಕ್ಷನ್ನಲ್ಲಿ ಪ್ರಕಾಶ್ ಅಂಬೇಡ್ಕರ್ ಅವರ ಒಂದು ನೇತೃತ್ವದಲ್ಲಿ ಪ್ರತಿಪಕ್ಷ ಸ್ಥಾಪನೆ ಆಯಿತು. ಮಹಾರಾಷ್ಟ್ರದಲ್ಲಿರುವಂಥ ಎಲ್ಲ ಪಕ್ಷಗಳು ಕೂಡ ಅವರಿಗೆ ಅರಿವಾಯಿತು, ನಾವೇನಾದರೂ ಇವರ ಬೆಂಬಲ ತಗೋಬೇಕಂದ್ರೆ ಸಂವಿಧಾನ ಪರವಾಗಿ ಮಾತಾಡಬೇಕು, ಅದನ್ನು ನೆನಪು ಇವತ್ತು ಕೂಡ ಯಾರಾದರೂ ಬೆಂಬಲಕ್ಕೆ ಬರ್ತೀನಂದ್ರೆ ಅವರು ಕೂಡ ಅದನ್ನೇ ಇಟ್ಕೊಂಡ್ಬರಬೇಕು. ಮನುಸ್ಮೃತಿಗೆ ವಿರುದ್ಧವಾಗಿರಬೇಕು, ಸಂವಿಧಾನದ ಪರವಾಗಿರಬೇಕು. ಅಂದ್ರೆ ಮಾತ್ರ ಬೆಂಬಲ. ಯಾರಾದರೂ ಹಿಂದಿನ ನಿಮ್ಗೆ 5 ರೂಪಾಯಿ ಕೊಟ್ಟು ನೀರು ಬಾಟಲಿ ಕೊಡ್ತಾರೆ, ಬಿರಿಯಾನಿ ಕೊಡ್ತಾರೆ ಅಂದರೆ ಅವ್ರ ಬೆಂಬಲ ಇರಬಾರ್ದು. ಏನೇ ಮಾಡಿರಿ, ನೀವು ಮನುಸ್ಮೃತಿ ವಿರುದ್ಧದಿರ, ಸಂವಿಧಾನದ ಪರವಾಗಿಲ್ಲ. ಇದು ಭೀಮಾ ಕೋರೆಗಾಂವ್ ವಿರುದ್ಧ ಆದಂಥ ಚಳವಳಿಯ ಮುಖ್ಯ ಘಟ್ಟ. ಅದನ್ನೇ ನೆನಪಿಟ್ಟುಕೊಂಡ್ರೆ ಮಾತ್ರ ಭೀಮಾ ಕೋರೆಗಾಂವ್ ಚಳವಳಿ ಚೆನ್ನಾಗಿ ಅಂತೇಳಿ ಮತ್ತು ನೀವು ಜನಗಾದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ವಿಜಯೋತ್ಸವ ಆಚರಣೆ ಸಮಿತಿಯಿಂದ ಇವತ್ತು ಪಥಸಂಚಲನಕ್ಕೆ ಮಾನ್ಯ ಖ್ಯಾತ ಮಕ್ಕಳ ತಜ್ಞರಾದಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ನಮ್ಮ ಪಥಸಂಚಲನ ಈಗ ಚಾಲನೆ ನೀಡಲಿಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದಾರೆ. ಅವರು ಧ್ವಜ ಬೀಸುವುದರ ಮೂಲಕ ನಾವು ಮಾತಾಡಿ ನಮ್ಮ ಪಥಸಂಚಲನಕ್ಕೆ ಭೀಮಾ ಪಥಸಂಚಲನಕ್ಕೆ ಜೈ ಭೀಮ್ ರೆಜಿಮೆಂಟ್ ಪಥಸಂಚಲನಕ್ಕೆ ಚಾಲನೆ ಕೊಡಬೇಕೆಂದು ಅವರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಭೀಮಾ ಕೋರೆಗಾಂವ್ ವಾರ್ಷಿಕ ದಿನಾಚರಣೆ ಸಲುವಾಗಿ ಎಲ್ಲ ಸೇರಿದಲ್ಲಿ ಎಲ್ಲ ಗೊತ್ತಿದೆ. ಭೀಮಾ ಕೋರೆಗಾಂವ್ನಲ್ಲಿ ಕೇವಲ 1818ರಲ್ಲಿ ಬ್ರಿಟಿಷರ ವಿರುದ್ಧ ವಿರುದ್ಧ ಮಹಾರ್ ಪಡೆ ಅಂತ ಒಂದು ಇತ್ತು. ದೇಶದ 8,000 ಸೈನಿಕರಿದ್ದರೆ ಮಹಾರ್ ಪಡೆ ಅಂದರೆ ಒಂದು ಬರಾಬರಿ ಏನಿದೆ ನಮ್ಮ ದೇಶದಲ್ಲಿ ಬ್ರಿಟಿಷರ ಕಾಲದಲ್ಲಿ ಮಹಾರ್ ಪಡೆ ಅಂತ ಇತ್ತು. ಕೇವಲ 500 ಜನ ಮಹಾರ್ಗಳು ಅಂದರೆ ಸೈನಿಕರು ಬ್ರಿಟಿಷರ ವಿರುದ್ಧ ಹೋರಾಡಿ ಅವರು ಮುನ್ನಡೆಸಿದರು. ಇದು ದೇಶದಾದಂಥ ಒಂದು ದೊಡ್ಡ ಆಘಾತ. ಅವರಿಗೆಲ್ಲ ಜನ ಅವರಿಗೆಲ್ಲ ಅನಸ್ಟ್ಯಾಟ್ ಮಾಡಿದ್ರು. ಅಲ್ಲಿವರೆಗೆ ಆ ಭೀಮಾ ಕೋರೆಗಾಂವ್ ಹೆಂಗೆ ಮಾಡ್ತಿದ್ರು ಅಂದರೆ ಬ್ರಿಟಿಷ್ ಜೊತೆ ದಲಿತರು ಸೇರ್ಕೊಂಡ್ಬಿಟ್ಟು ಪೇಶ್ವರನ್ನ ಸೋಲಿಸ್ಬಿಟ್ರು ಅಂತ. ಯಾವಾಗ 2017ರಲ್ಲಿ ಅಂಬೇಡ್ಕರ್ ಅವರು ಬಂದು ವಿಜಯ ಸ್ತಂಭಕ್ಕಿಯಲ್ಲಿ ಬಂದಾಗ ಅವರು ಫಸ್ಟ್ ಟೈಮ್ ಹೇಳಿದ್ರು, ನಾವು ಹೋರಾಡಿದ್ದು ಪೇಶ್ವರ ವಿರುದ್ಧ ಅಲ್ಲ, ನಾವು ಹೋರಾಡಿದ್ದು ಮನುಸ್ಮೃತಿ ವಿರುದ್ಧ. ಅವ್ರಿಗೆ ಪೇಶ್ವರ ವಿರುದ್ಧ ಎರಡನೇ ಬಾಜಿರಾವ್ ಅಂತಿದ್ದ. ಅವನ ಕಾಲದಲ್ಲಿ ನಾನು ಬಾಂಬೆಲ್ ಹೋಗುವಾಗ ನನಗೆ ಹೆಂಗೆ ಆಗ್ತಿದ್ರು ಅಂದರೆ ಯಾರ ಜೊತೆ ಆದರೂ ನಮ್ಮ ದಲಿತರು ಕಾಣಿಸುತ್ತಿದ್ದರೆ ಹಟ್ಟಿ ಚಡವಳಿಕೆಲ್ಲ ತೊಗೊಂಬಿಡ್ತಿತ್ತು. ಅಂದರೆ ಪೇಶ್ವರ ಕಾಲದಲ್ಲಿ ದಲಿತರು ಊರೊಳಗಡೆ ಬರಬೇಕಂದ್ರೆ ಮಡಿಕೆನ ಹಂಡಿ ಅಂತಾರೆ, ಮರಕ್ಕೆ ಕಟ್ಕೊಂಡು ಬರಬೇಕಿತ್ತು. ಉಗುಳಿದ್ರೆ ನೆಲ ಹೊಲಸಾಗುತ್ತೆ ಅಂತ ಶಾಡು ಅಂತ ಇದ್ರು. ಬೆನ್ನಿಗೆ ಒಂದು ಕೊರತೆ ಕಟ್ಟು ಬಂದು ತಾನು ನೆಲ ಮೇಲೆ ಬೆಳೆದ್ರೆ ಹಿಂದೆ ಬರ್ಕೊಂಡು ಬರಬೇಕು ಜನ. ಎಲ್ಲಿವರೆಗೆ ಪೇಶ್ವರವರು ಆ ದಲಿತ ಸಮುದಾಯವನ್ನು ಮನುಸ್ಮೃತಿ ಆಧಾರದಲ್ಲಿ ನಿರ್ಲಕ್ಷ್ಯ ಮಾಡಿದ್ರು. ಅವಾಗ ಏನು ಮಾಡ್ತಾರೆ ಅಂದರೆ ಮಹಾರ್ ಪಡೆ ಅದನ್ನೇ ನೆನಪಿಟ್ಟುಕೊಂಡು ನಾವು ಹೋರಾಡ್ತಿರೋದು ಶಿಕ್ಷಕರ ಜೊತೆಗಲ್ಲ, ನಾವು ಹೋರಾಡ್ತಿರೋದು ಮನುಸ್ಮೃತಿಯ ವಿರುದ್ಧವಾಗಿ, ಅಸಮಾನತೆ ವಿರುದ್ಧವಾಗಿ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಇದನ್ನು ನಾವು ಏನು ನೆನಪಿಟ್ಕೋಬೇಕು ಅಂತ ಹೇಳಿದ್ರೆ, ಒಂದು ಹೋರಾಟ ಮಾಡೋದಕ್ಕೆ ಕೇವಲ ಜನಬೆಂಬಲ ಸಾಕು, ನಂಬರ್ ಬೇಕಿಲ್ಲ. ಈ ಥರ ಜನಗಳಿಗೆ ಏನಂತ ಇದ್ದಾರೆ, ಸಂವಿಧಾನವನ್ನು ಬದಲಿ ಮಾಡ್ತಾರೆ, ಸೂರ್ತಿ ನಮ್ಮ ಬೆಂಬಲ ಅಂತ ಹೇಳ್ತಾ ಇದ್ದಾರಲ್ಲ, ನಿಮಗೆಲ್ಲ ಒಂದು ಉದಾಹರಣೆ ಆಗ್ತದೆ ಭೀಮಾ ಕೋರೆಗಾಂವ್. ಅದಾದ ನಂತರ 2018ರಲ್ಲಿ 200ನೇ ಒಂದು ವರ್ಷ ಆದಾಗ ಅಲ್ಲಿ ಹೋರಾಟ ಮಾಡಿದಂಥ 16 ಜನರಿಗೆ ಇವತ್ತು ಕೂಡ ಜೈಲಿದ್ದಾರೆ. ಈಗ FIR BK 69 ಇದೆ, ಇಂಟರ್ನೆಟ್ನಲ್ಲಿ ಓದ್ಬೇಕು. FIR BK 69 ಏನು ಮಾಡಿದ್ರು ಅಂದರೆ, ಯಾರು ಈ ಭೀಮಾ ಕೋರೆಗಾಂವ್ 2ನೇ ವರ್ಷದ ಆಚರಣೆಯನ್ನು ಮಾಡಕ್ಕೆ ಬಂದರು ಅವ್ರ ಮೇಲೆ FIR ಹಾಕಿದ್ದಾರೆ. ಆಮೇಲೆ ಸುಪ್ರೀಂ ಕೋರ್ಟ್ ಒಂದು ಸಮಿತಿ ಮಾಡಿ ಏನು ಹೇಳುತ್ತಂದರೆ, FIR ಹಾಕಿದ ವಿರುದ್ಧ ಎಲ್ಲ ಈಗ ನಮಗೆಲ್ಲ ಫೋನ್ ಹ್ಯಾಕ್ ಆಗ್ತದೆ, ಬ್ಯಾಂಕಿಂಗ್ ಹ್ಯಾಕ್ ಆಗ್ತದೆ ಅಂತ ಹೇಳಿದಾಗ ಆಗಿನ ಕಾಲದಲ್ಲೇ ಆ ಒಂದು ಸರ್ಕಾರ ಇವೆಲ್ಲ ಗೌತಮ್ ಕುಂದರೆ ಮತ್ತು ಸ್ಟಾಲಿನ್ ಸ್ವಾಮಿ ಅವರೆಲ್ಲರ ಮೇಲೆ
ಇಂಟರ್ನೆಟ್ನಲ್ಲಿ ಅಮೆರಿಕದಲ್ಲಿ ಹ್ಯಾಕರ್ಸ್ ತಗೊಂಡ್ಬಿಟ್ಟು ಇಂಟರ್ನೆಟ್ನಲ್ಲಿ ಒಂದು ಕಡತರನ್ನು ಸೇರಿಸಿದರು. ಅಂದರೆ ಇವರ ಇಂಟರ್ನೆಟ್ನಲ್ಲಿ ಇವರ ಕಂಪ್ಯೂಟರ್ನಲ್ಲಿ ಪ್ರಧಾನಮಂತ್ರಿನ ಕೊಲ್ಲುವಂಥ ಸಂಚಿದೆ ಅಂತ ಮಾಡೋದಕ್ಕೆ ಇವರು ಜೈಲಿನಾಗಿದ್ದಾರೆ. ಆಮೇಲೆ ಅರ್ಸ್ಟೆನಿಲ್ ಅಂತ ಒಂದು ಅಮೆರಿಕನ್ ಸಂಸ್ಥೆ ಬಂದು ಹೊರಗೆ ಕೊಡ್ತಾರೆ. ಅವ್ರು ಯಾರೂ ಆ ಥರ ಕಂಪ್ಯೂಟರ್ನಲ್ಲಿ ಅವ್ರಿಗೆ ಅಲ್ಲಿರುವಂಥ ಸರ್ಕಾರ ಅವ್ರಿಗೆ ಏನು ಹಾಕಬೇಕಂತ ಹೇಳ್ಬಿಟ್ಟು ಅವರ ಕಂಪ್ಯೂಟರ್ನಲ್ಲಿ ಸುಳ್ಳು ಕಡತಗಳನ್ನು ಸೇರಿಸಿದ್ದಾರೆ. ಇಲ್ಲಿವರೆಗೆ ಸೇಲ್ ಮಾಡುತ್ತದೆ. ಅಂದರೆ ಒಂದು ವ್ಯವಸ್ಥೆನ ವಿರುದ್ಧ ಹಾಕ್ಕೊಂಡ್ರೆ ಎಲ್ಲವೂ ನಾವು ತಯಾರಿಸ್ತೀವಿ. ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಾನು ಗಂಗಾಧರ್ ಅವರು ಈ ಕಸಸ್ಥಳವನ್ನು ಹೋರಾಟ ಮಾಡಿದ್ದಾರೆ ನಮ್ಮ ಊರ ಹತ್ರ. ನಾನು ಹೋರಾಟ ಮಾಡಿದಂತೆ ಶಾಲೆ ಕಡತಗಳನ್ನು ಎಲ್ಲವಕ್ಕೂ ತಯಾರಾಗಿರ್ಬೋದು. ಸರಿ, ಹೋರಾಟ ಮಾಡಿದ್ರೆ ಬೆಲೆ ಇಟ್ಕೊಂಡು ಹೋರಾಡ್ತಿದ್ರೆ ನಿಮ್ಮ ಪರ್ಸ್ನಲ್ನ ಕೂಡ ಅಟ್ಯಾಕ್ ಮಾಡಂತಿದ್ದಾರೆ. ಯಾಕಂದರೆ ಭೀಮಾಪುರೇನು ಆದಮೇಲೆ ಈ ಥರ ಹೋರಾಟ ಮಾಡೋದು ಎಲ್ಲರಿಗೂ ನಗರ ನಕ್ಸಲೈಟ್ ಅಂತ ಹೇಳ್ತಾರೆ. ಈಗ ಶಿವರಾಮ್ ಕಾರಂತ್ ಆಗಿ ಪ್ರಕಾಶ್ ನಕ್ಸಲೈಟ್ ಪಟ್ಟಂತ ಹೇಳ್ತಾ ಇದ್ದಾರೆ. ಯಾರು ಯಾವ ಎದುರ್ಕೊಳ್ಳೇಬಾರ್ದು. ಹೋರಾಟ ತಿಳಿದಿರಂದರೆ ಹೆಚ್ಚು ತಯಾರಾಗಿರಲೇಬೇಕು. ಅಂದರೆ ಮಾತ್ರ ಹೋರಾಟದ ರೂಪ ಈ ಹೋರಾಟ ಮಾಡಿ ಆಗ್ತಿಲ್ಲ. ಮನುಷ್ಯ ನಿಮ್ಮ ಹೋರಾಟ ಭೀಮಾಪುರದ ಹೋರಾಟ ಕೇವಲ ಒಂದು ದೇಶ ವಿರುದ್ಧ ಆದಂಥ ವಿಜಯ ಸ್ತಂಭ ಅಲ್ಲ. ಅದು ನಮ್ಮ ಹೋರಾಟ ಮನುಸ್ಮೃತಿ ವಿರುದ್ಧ, ಅಸಮಾನತೆ ವಿರುದ್ಧ, ಜನಗಣವರೆಗೆ ನೀವು ಏನಾದರೂ ನನ್ನ ಹುಡುಕಿನಂದರೆ ದಲಿತರ ಸಮಾನತೆ ವಿರುದ್ಧ ಅಂತ ನೀವು ತಯಾರಾದರೆ ಮಾತ್ರ ಭೀಮಾಪುರದ ಒಂದಿಗೆ ಇದು ಬರುತ್ತೆ. ಕೇವಲ ಇವತ್ತು ದಿನ ನೀವು ಗಂಡ ಹಿಡ್ಕೊಂಡು ತಿರುಗಾಡಿದ್ರೆ ಅರ್ಥ ಬರೋದಿಲ್ಲ. ಯಾಕೆ ಅದು 2010 200 ವರ್ಷ ಆದಮೇಲೆ ಪೂರ್ತಿ ಬದಲಾವಣೆ ಆಯಿತು. ಅಲ್ಲಿವರೆಗೆ ಎಲ್ಲ ದಲಿತ ಸಂಘಟನೆಗಳು ಹಂಚಿ ಹೋಗಿತ್ತು. 200ನೇ ವರ್ಷ ಆಚರಣೆ ಆದಾಗ ಮುಂದಿನ ಎಲೆಕ್ಷನ್ನಲ್ಲಿ ಪ್ರಕಾಶ್ ಅಂಬೇಡ್ಕರ್ ಅವರ ಒಂದು ನೇತೃತ್ವದಲ್ಲಿ ಪ್ರತಿಪಕ್ಷ ಸ್ಥಾಪನೆ ಆಯಿತು. ಮಹಾರಾಷ್ಟ್ರದಲ್ಲಿರುವಂಥ ಎಲ್ಲ ಪಕ್ಷಗಳು ಕೂಡ ಅವರಿಗೆ ಅರಿವಾಯಿತು. ನಾವೇನಾದರೂ ಇವರು ಬೆಂಬಲ ತಗೋಬೇಕಂದ್ರೆ ನಾವು ಸಂವಿಧಾನ ಪರವಾಗಿ ಮಾತಾಡಬೇಕು. ಅದನ್ನು ಇವತ್ತು ಕೂಡ ಯಾರಾದ್ರೂ ಬೆಂಬಲಕ್ಕೆ ಬರ್ತೀನಂದರೆ ಅವರು ಕೂಡ ಅದನ್ನೇ ಇಟ್ಕೊಂಡು ಬರಬೇಕು. ಮನುಸ್ಮೃತಿಗೆ ವಿರುದ್ಧವಾಗಿರಬೇಕು, ಸಂವಿಧಾನದ ಪರವಾಗಿರಬೇಕು. ಅಂದ್ರೆ ಮಾತ್ರ ಬೆಂಬಲ. ಯಾರಾದರೂ ಹಿಂದಿನಲ್ಲಿ ನಿಮ್ಗೆ 5 ರೂಪಾಯಿ ಕೊಟ್ಟು ನೀರು ಬಾಟಲಿ ಕೊಡ್ತಾರೆ, ಬಿರಿಯಾನಿ ಕೊಡ್ತಾರೆ ಅಂದರೆ ಅವ್ರ ಬೆಂಬಲ ಇರಬಾರ್ದು. ಏನೇ ಮಾಡಿರಿ, ನೀವು ಮನುಸ್ಮೃತಿ ವಿರುದ್ಧದಿರ, ಸಂವಿಧಾನದ ಪರವಾಗಿಲ್ಲ. ಇದು ಭೀಮಾ ಕೋರೆಗಾರ್ ವಿರುದ್ಧ ಆದಂಥ ಚಳವಳಿಯ ಮುಖ್ಯ ಘಟ್ಟ. ಅದನ್ನೇ ನೆನಪಿಟ್ಟುಕೊಂಡ್ರೆ ಮಾತ್ರ ಭೀಮಾ ಕೋರೆಗಾರ್ ಚಳವಳಿ ಏನಾದರೂ ತರ್ತೇನೆ. ಮತ್ತು ನೀವು ಗಂಗಾಧರ್ ಎಲ್ಲರಿಗೂ ಪುಷ್ಪರವಾದ ಜೈ